ಹೆಚ್ಚು ಕಡಿಮೆ ಕಳೆದೊಂದು ತಿಂಗಳಿಂದ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಿಲ್ಲೊಂದು ಬೆಳವಣಿಗೆಗಳಾಗ್ತಾ ಇದೆ. ಅನುದಾನ ತಾರತಮ್ಯ, ಸಚಿವರ ಅಸಹಕಾರ, ಅದಾದ ನಂತರ ಬೇರೆ ಬೇರೆ ವಹಿವಾಟುಗಳು, ಅದರ ಜೊತೆಗೆ ನಾಯಕತ್ವದ ಪ್ರಶ್ನೆ. BR ಪಾಟೀಲ್ ಮಾತನಾಡಿದ್ರು, ರಾಜು ಕಾಗೆ ಮಾತನಾಡಿದ್ರು, ಎಲ್ಲವೂ ಆಗಿತ್ತು. ಮುಖ್ಯಮಂತ್ರಿಗಳ ಬದಲಾವಣೆ ಆಯಿತು. ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಪಟ್ಟಿಡ್ಕೊಂಡು ಕೂತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೊಂದು ರಗಳೆ ಶುರುವಾಗಿದೆ. ಮುಖ್ಯಮಂತ್ರಿ ಸ್ಥಾನ ಆಯಿತು. ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಬೇಕಂತೇನೋ ಪಟ್ಟು ಹಿಡಿದಿದ್ದಾರೆ. KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಅದಾದ ನಂತರ ಮಹದೇವಪ್ಪನವರು ಕಳೆದ 2-3 ತಿಂಗಳ ಹಿಂದೆ ಒಬ್ಬರಿಗೆ 1 ಹುದ್ದೆ ಮಾತ್ರ, ಒಬ್ಬರಿಗೆ 2-3 ಹುದ್ದೆಗಳನ್ನು ಕೊಡಬಾರದು. DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಜಲಸಂಪನ್ಮೂಲ ಸಚಿವರಾಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹೀಗಾಗಿ ಅವರನ್ನ ಬದಲಾಯಿಸಬೇಕು ಅಂತ ಹೇಳಿ ಅನೇಕ ಜನ ಡಿನ್ನರ್ ಮೀಟಿಂಗ್ಗಳನ್ನ ಮಾಡಿದ್ರು, ಬೇರೆ ಬೇರೆ ಕಡೆಗಳಲ್ಲಿ ರಹಸ್ಯ ಸಭೆಗಳನ್ನ ಮಾಡಿಕೊಂಡಿದ್ರು. ಇದೀಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎದುರುಗಡೆ ಏನೋ ಸಚಿವರು ಪಟ್ಟು ಹಿಡಿದಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲು ಮಾಡಬೇಕು ಅಂತ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್, HC ಮಹದೇವಪ್ಪ ಮತ್ತು ಈಶ್ವರ್ ಖಂಡ್ರೆ ಸೇರಿ ಕೆಲವರು ಇಂಥದ್ದೊಂದು ಪಟ್ಟನ್ನು ಹಿಡಿದಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇವೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ DK ಶಿವಕುಮಾರ್ ಇದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಇದ್ದಾರೆ. ಅವರು ಸಹ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ, ಒಬ್ಬರಿಗೆ ಬೇರೆ ಬೇರೆ ಹುದ್ದೆಗಳನ್ನು ಕೊಡಬಾರದು ಅಂತ ಹೇಳಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅಂತ DK ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗುವ ಮೊದಲು ಇವತ್ತಿನ ಆರೋಗ್ಯ ಮಂತ್ರಿಗಳಾಗಿರುವಂತಹ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 1 ಸ್ಥಾನ ಬಂತು ಕರ್ನಾಟಕದಲ್ಲಿ. ದಿನೇಶ್ ಗುಂಡೂರಾವ್ ಅವರ ನಂತರ ಆ ಸ್ಥಾನಕ್ಕೆ ಬಂದವರು ಕೆಪಿಸಿಸಿ ಅಧ್ಯಕ್ಷರಾಗಿ DK ಶಿವಕುಮಾರ್. ಸಂಘಟನಾ ಪರ್ವ ಮಾಡಿದ್ರು, ತಳ ಹಂತದಲ್ಲಿ ಪಾರ್ಟಿಯನ್ನ ಕಟ್ಟುವ ಪ್ರಯತ್ನವನ್ನ ಮಾಡಿದ್ರು. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ 136 ಸ್ಥಾನ ಬಂತು. 2024 ಲೋಕಸಭಾ ಚುನಾವಣೆಯಲ್ಲಿ 9 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ಆದರೆ ಸಿದ್ದರಾಮಯ್ಯನವರ ಆಪ್ತ ಬಣದವರು ಅಂತ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, KN ರಾಜಣ್ಣ, ಈಶ್ವರ್ ಖಂಡ್ರೆ, ಜಮೀರ್ ಅಹ್ಮದ್ ಖಾನ್ ಇವರೆಲ್ಲರದ್ದು ಏನು ವಾದ ಅಂತ ಹೇಳಿದರೆ, ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು. ನಮ್ಮ ಬೇಡಿಕೆ ಇತ್ತು, ಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಅನೇಕ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಜಿಸಬೇಕು, DCM ಸ್ಥಾನಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಬೇಡಿಕೆ ನಮ್ಮದಿತ್ತು. ಅದನ್ನೂ ಕೂಡ ನೀವು ಮಾಡುತ್ತಾ ಇಲ್ಲ. ಕೇವಲ DK ಶಿವಕುಮಾರ್ ಅವರಿಗೆ ಮಾತ್ರ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀರಿ. ಹಾಗಾದರೆ ಅವರು ಯಾಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಬೇಕು ಎನ್ನುವಂತಹ ಪ್ರಶ್ನೆಯನ್ನ ಈ ಎಲ್ಲ ಬಣದ ನಾಯಕರು ಕೂಡ ಕೇಳ್ತಾ ಇದ್ದಾರೆ. ಅದಕ್ಕಾಗಿಯೇ ಪರಮೇಶ್ವರ್ ಅವರ ಮನೆಯಲ್ಲಿ ಈ ಹಿಂದೆ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. HC ಮಹದೇವಪ್ಪನವರ ಮನೆಯಲ್ಲಿ ಆಯಿತು, KN ರಾಜಣ್ಣ ಅವರ ವಿಚಾರದಲ್ಲಿ ಆಯಿತು. ಇದೀಗ ಇಂಥದ್ದೊಂದು ಒತ್ತಡವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಈ ಎಲ್ಲ ನಾಯಕರುಗಳು ಕೂಡ ಇಡ್ತಾ ಇದ್ದಾರಂತೆ. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಆಯಿತು. ಅದಕ್ಕೆ ಸಿದ್ದರಾಮಯ್ಯನವರು ಖಡಕ್ಕಾಗಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ CM ಬಣದ ಸಚಿವರ ಪಟ್ಟಿಗೆ ಮಾತ್ರ ಬಗ್ತಾ ಇಲ್ಲ. ನವೆಂಬರ್ ನಂತರ ಬದಲಾವಣೆ ಮಾಡೋಣ ಅಂದ್ರಂತೆ. CM ಬಣದ ಸಚಿವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಬುದ್ಧಿ ಮಾತು ಹೇಳಿದ್ದಾರೆ. ಅವರೇನು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆಗೆ ಅವರು ಒಪ್ಪಿಲ್ಲ. ಈಗ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡೋದು ಅಸಾಧ್ಯ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರಂತೆ. ರಾಜ್ಯದಲ್ಲಿ ಚುನಾವಣೆಯಾಗಿ 2.5 ವರ್ಷ ಆಯಿತು. 2.5 ವರ್ಷ ಆಗ್ತಾ ಬರ್ತಾ ಇದೆ. ಒಂದು ಕಡೆ ಒಕ್ಕಲಿಗ ಸಮುದಾಯ DK ಶಿವಕುಮಾರ್ ಅವರ ಕಾರಣಕ್ಕೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿದೆ. ಯಾವ ಒಕ್ಕಲಿಗ ಸಮುದಾಯ ಪ್ರತಿ ಬಾರಿಯ ಚುನಾವಣೆಯಲ್ಲೂ ಕೂಡ ದೇವೇಗೌಡರ ಕಾರಣಕ್ಕಾಗಿ JDSಗೆ ಹಾಕ್ತಾ ಇತ್ತು, ಅದು ಕೋಲಾರ ಭಾಗ ಆಗಿರಬಹುದು, ಹಳೆ ಮೈಸೂರಿನ ಚಾಮರಾಜನಗರ, ಮೈಸೂರು, ಮಂಡ್ಯ, ತುಮಕೂರು, ಹಾಸನ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ, ಇವತ್ತಿನ ಬೆಂಗಳೂರು ದಕ್ಷಿಣ, ಈ ಎಲ್ಲ ಭಾಗಗಳಲ್ಲೂ ಕೂಡ DK ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು, ನಾನು ಮುಖ್ಯಮಂತ್ರಿ ಆಗ್ತೀನಿ,
ಹೀಗಾಗಿ ಒಕ್ಕಲಿಗ ಸಮುದಾಯದವರು ನನಗೆ ಓಟ್ ಕೊಡಿ ಅಂತ ಬಹಿರಂಗವಾಗಿ ಕೇಳ್ಕೊಂಡಿದ್ರು. ಹೀಗಾಗಿ ಒಕ್ಕಲಿಗ ಸಮುದಾಯ ಇವತ್ತು ಕಾಂಗ್ರೆಸ್ ಜೊತೆಗೆ ಬಂದಿದೆ, JDS ಅನ್ನ ಬಿಟ್ಟು. ಆದರೆ ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಯಾವುದೇ ಒಪ್ಪಂದ ನಮ್ಮ ಬಳಿ ಆಗಿಲ್ಲ ಅಂತ ದೆಹಲಿಯಲ್ಲೂ ಹೇಳಿದ್ರು, ಬೆಂಗಳೂರಿನಲ್ಲೂ ಹೇಳಿದ್ರು. ಈಗ ಒಂದು ವೇಳೆ KPCC ಅಧ್ಯಕ್ಷರಾಗಿ ಒಕ್ಕಲಿಗ ಸಮುದಾಯದ DK ಶಿವಕುಮಾರ್ ಇದ್ದಾರೆ, ಅವರನ್ನೇನಾದರೂ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನವೂ ಇಲ್ಲ, ಮತ್ತೊಂದು ಕಡೆ ಈಗಿರುವಂತ ಸ್ಥಾನವನ್ನೂ ಕೂಡ ನಾವು ಕಸಿದುಕೊಳ್ತೀವಿ ಅಂತ ಹೇಳಿದರೆ 2028ರ ಚುನಾವಣೆ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನುವಂಥ ಅರಿವು ಕಾಂಗ್ರೆಸ್ ಹೈಕಮಾಂಡ್ಗಿದ್ದಂತೆ ಕಾಣಿಸ್ತಾ ಇದೆ. 2028ರ ಚುನಾವಣೆ ನಾಳೆ ನವೆಂಬರೋ ಡಿಸೆಂಬರೋ ಅಥವಾ ಮುಂದಿನ ವರ್ಷ ಬರುವಂತ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ, ಎಲ್ಲ ಚುನಾವಣೆಗಳಲ್ಲಿ ಮತದಾರರು ಯಾವ ಕಡೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅರಿವಿದ್ದಂತಿದೆ, ಒಂದು ಭಾಗ. ಎರಡನೇ ಭಾಗ, ಯಾವ ಒಕ್ಕಲಿಗ ಸಮುದಾಯ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಹೋಗಿತ್ತು, ಅದೇ ಒಕ್ಕಲಿಗ ಸಮುದಾಯ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ 24ರ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು ಬಿಜೆಪಿಗೆ ಸ್ಪ್ಲಿಟ್ ಆಗಿ ಒಡೆದು ಹೋಗಿದೆ. ಇಂಥದ್ದೊಂದು ಆತಂಕ ಕಾಂಗ್ರೆಸ್ಗೆ ಇದ್ದಂತೆ ಕಾಣಿಸ್ತಾ ಇದೆ, ಒಂದು. ಎರಡನೇದು, ನವೆಂಬರ್ ತನಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಹೇಳ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಬಂದಾಗ, ಸಹಜವಾಗಿ ಬಿಹಾರದ ಚುನಾವಣೆ ಇದೆ, ನವೆಂಬರ್ 19, 20 ಆ ದಿನಾಂಕ ಘೋಷಣೆ ಆಗಬೇಕಾಗಿದೆ. ಬಿಹಾರ ಅತಿ ಹೆಚ್ಚು OBC ಮತಗಳನ್ನು ಹೊಂದಿರುವಂತಹ ರಾಜ್ಯ ಅದು. ಆ ಬಿಹಾರದ ಚುನಾವಣೆಯ ಮೇಲೆ ಇಲ್ಲಿ ಅದಲ ಬದಲಾದರೆ, ಇಲ್ಲಿ ಬದಲಾವಣೆಗಳಾಗಿ ಅಸಮಾಧಾನ ಸ್ಫೋಟ ಆಗಿ ಬಹಿರಂಗವಾದ ಚರ್ಚೆಗಳು ಸಿಕ್ಕು ಅದು ವಿಪಕ್ಷಗಳಿಗೆ ಆಹಾರ ಆಗಬಹುದು ಎನ್ನುವಂತ ಆತಂಕ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಖರ್ಗೆ ಅವರು ಈ ಎಲ್ಲ ಮಾತುಗಳನ್ನು ಹೇಳಿದ್ದಾರೆ ಅಂತ ಅನ್ಸುತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಣದ ಶಾಸಕರುಗಳು ಅಥವಾ ಸಚಿವರುಗಳು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬೇರೆದವರಿಗೆ ಬಿಟ್ಟುಕೊಡಬಾರದು ಅಂತ ಹೇಳ್ತಿದ್ದಾರೆ. ಆದರೆ ಅಟ್ ದಿ ಸೇಮ್ ಟೈಮ್ DK ಶಿವಕುಮಾರ್ ಬಣದ ಕೆಲ ಸಚಿವರು ಅಥವಾ ಶಾಸಕರುಗಳು ಅವರ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ. 1989ರಲ್ಲಿ 178 ಏನೋ ಬಂದಿತ್ತು, ಅದೇ ಹೈಯೆಸ್ಟ್ ಕಾಂಗ್ರೆಸ್ಗೆ. ಅದಾದ ನಂತರ DK ಶಿವಕುಮಾರ್ ಅಧ್ಯಕ್ಷರಾದಾಗ ಈ ಪರಿಪ್ರಮಾಣದಲ್ಲಿ ಸ್ಥಾನಗಳು ಬಂದಿದೆ, ಸೀಟ್ಗಳು ಬಂದಿದೆ. DK ಶಿವಕುಮಾರ್ ಅವರಿಗೆ ಒಂದು ಕ್ಲೈಮ್ ಮಾಡೋದಕ್ಕೆ ಒಂದು ಅವಕಾಶ ಇತ್ತು. ನೋಡಿ, ನಾನು KPCC ಅಧ್ಯಕ್ಷನಾಗಿದ್ದೀನಿ, ನನ್ನ ನೇತೃತ್ವದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ, ನನಗೆ ಅವಕಾಶ ಕೊಡಬೇಕು ಅಂತ. ಆದರೆ ಹೈಕಮಾಂಡ್ ಲೆಕ್ಕಾಚಾರ ಮುಖ್ಯಮಂತ್ರಿ ವಿಚಾರದಲ್ಲಿ ಏನಿದೆಯೋ ಇದುವರೆಗೂ ಕೂಡ ಗೊತ್ತಾಗಿಲ್ಲ. DK ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ, ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು ಅನ್ನುವಂಥ ಆಲೋಚನೆಗೆ ಬಂದಿದ್ದಾರೋ, ಅಥವಾ ಬೆಣ್ಣಿ ಒಳಗೆ ಕೂದಲು ಬಿದ್ದಾಗ ಹೆಂಗೆ ಸೂಕ್ಷ್ಮವಾಗಿ ಅದನ್ನು ತೆಗಿತಾರಲ್ಲ ಆ ರೀತಿಯಾಗಿ ತೆಗೆಯುವಂತ ಪ್ರಯತ್ನದಲ್ಲಿ DK ಶಿವಕುಮಾರ್ ಇದ್ದಾರೋ ಗೊತ್ತಿಲ್ಲ. ಬಿಕಾಸ್ ಪಾರ್ಟಿಯ ವಿರುದ್ಧ ಅಥವಾ ಬೇರೆ ಯಾರೋ ನಾಯಕರ ವಿರುದ್ಧ ಇದುವರೆಗೂ ಕೂಡ DK ಶಿವಕುಮಾರ್ ಮಾತನಾಡ್ತಾ ಇಲ್ಲ. ಆದರೆ ರಾಜಸ್ಥಾನದಲ್ಲಿ ಏನಾಗಿತ್ತು, ಹರಿಯಾಣದಲ್ಲಿ ಏನಾಗಿತ್ತು, ಎಲ್ಲ ಬೆಳವಣಿಗೆಗಳು, ಮಧ್ಯಪ್ರದೇಶದಲ್ಲಿ ಏನಾಗಿತ್ತು, ಈ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಿದೆ. ಇಬ್ಬರು ಬಲಿಷ್ಠ ನಾಯಕರುಗಳು ಇದ್ದಾಗ ಅವರನ್ನ ಹೇಗೆ ತಣಿಸಬೇಕು ಅನ್ನೋದ್ರಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಫಲ ಆಯಿತು. ಪರಿಣಾಮ 2023ರ ಚುನಾವಣೆಯಲ್ಲಿ ಅವರು ಸೋತಿದ್ದಾರೆ. 22ರ ಅಂತ್ಯಕ್ಕಾಯಿತು ಚುನಾವಣೆ, ಆ ಚುನಾವಣೆಯಲ್ಲಿ ಅವರು ಸೋತಿದ್ದಾರೆ. ಹೀಗಾಗಿ ಅಂಥದ್ದೊಂದು ತಪ್ಪುಗಳು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗಬಾರದು ಅನ್ನುವಂಥ ಲೆಕ್ಕಾಚಾರ ಅವರಿಗಿದೆ. ಆದರೆ ಸಿದ್ದರಾಮಯ್ಯನವರ ಬಣದ ಲೆಕ್ಕಾಚಾರ, ಒಬ್ಬರಿಗೊಂದು ಹುದ್ದೆ, ಪರಿಶಿಷ್ಟ ಜಾತಿ ಪಂಗಡ ವರ್ಗದಲ್ಲಿ ಸತೀಶ್ ಜಾರಕಿಹೊಳಿ ಕೊಡಬೇಕು ಅಂತ, ಸತೀಶ್ ಜಾರಕಿಹೊಳಿ ಅವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಭಾರಿ ಪ್ರಯತ್ನ ಪಡ್ತಿದ್ದಾರೆ ಅವರು. ನಾನು ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ KN ರಾಜಣ್ಣ ಏನು ಹೇಳಿದ್ರಿ ಹೇಳಿಕೆ, ನನಗೆ KPCC ಅಧ್ಯಕ್ಷ ಸ್ಥಾನ ಕೊಡೋದಾದರೆ ನಾನು ಸಚಿವ ಸ್ಥಾನ ತ್ಯಾಗ ಮಾಡ್ತೀನಿ ಅಂದ್ರು ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಸಚಿವ, ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೋವಿಂದ, ಇಷ್ಟು ದಿನಗಳ ಕಾಲ ಒಂದು ಚರ್ಚೆ ಮುಖ್ಯಮಂತ್ರಿ, ಈಗ KPCC ಸ್ಥಾನದ ಬಗ್ಗೆ ಚರ್ಚೆ. ಗೋವಿಂದ್, ನಾನು ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಡೆಲ್ಲಿಗೆ ಓಡದವ್ರ ಸಂಖ್ಯೆ ಜಾಸ್ತಿ, ತುಮಕೂರಿನಲ್ಲಿ ಸಭೆ ಮಾಡಿದವ್ರ ಸಂಖ್ಯೆ ಜಾಸ್ತಿ, ಏನೆಲ್ಲಾ ಬೆಳವಣಿಗೆಗಳು ಆಯ್ತು ಅನ್ನೋದನ್ನ ರಾಜ್ಯ ನೋಡಿದೆ. ಮುಖ್ಯಮಂತ್ರಿದ ಏನೋ ಒಂದು ಹಂತಕ್ಕೆ ಬಂತಪ್ಪ, ಮುಗಿದು ಹೋಯ್ತು ರಗಳೆ ಅನ್ನೋಷ್ಟರಲ್ಲಿ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಅಂತೆ. ಪ್ರವೀಣ್, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಯಾವಾಗ ಈ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ, ಆ ಒಂದು ಚರ್ಚೆ ಒಂದು ಸಂದರ್ಭದಲ್ಲಿ KPCC ಅಧ್ಯಕ್ಷ ಬದಲಾವಣೆ ವಿಚಾರ ಕೂಡ
ಚರ್ಚೆಗೆ ಮುನ್ನೆಲೆಗೆ ಬರುತ್ತೆ. ಅದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಕೆಲ ನಾಯಕರು ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಲೇಬೇಕು ಅಂತೇಳಿ ತಮ್ಮ ಏನು ಅಭಿಪ್ರಾಯನ ವ್ಯಕ್ತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಏನೋ ಒಂದು ಲಿಖಿತ ನಿಯಮ ಇದೆ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಎರಡೆರಡು ಪೋಸ್ಟ್, ಒಂದು ಪಕ್ಷದ ಒಂದು ಇನ್ಚಾರ್ಜ್ ಕೊಟ್ಟಿದ್ದೀರಿ, ಮತ್ತೊಂದು ಕಡೆ ಸರ್ಕಾರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಹುದ್ದೆ ಇದೆ, 2 ಪ್ರಬಲವಾದಂತ ಖಾತೆಗಳು ಕೂಡ ಕೊಟ್ಟಿದ್ದೀರಾ. ಹಾಗಾಗಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ತಾವು ಬೇರೆಯವ್ರು ಕೊಡಿ ಅಂತೇಳಿ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ ಕೆಲ ನಾಯಕರು ತಮ್ಮ ಅಭಿಪ್ರಾಯನ ಕೆಲ ದಿನಗಳಿಂದ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈಗ ಮೊನ್ನೆಷ್ಟೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಈ ಒಂದು ಚರ್ಚೆ ಸಂದರ್ಭದಲ್ಲಿ ದೆಹಲಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು, ರಾಹುಲ್ ಗಾಂಧಿ ಮುಖಾಂತರ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿಸ್ಬೇಕು ಅಂತ ಎಲ್ಲ ರೀತಿಯ ಸರ್ವ ರೀತಿಯ ಪ್ರಯತ್ನ ಪಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ವಿಚಾರದಲ್ಲಿ ಸಕ್ಸಸ್ ಆಗಿಲ್ಲ. ಖುದ್ದು ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಕಾಂಗ್ರೆಸ್ ಎಂಎಲ್ಎಗಳ ಒಂದು ಬೆಂಬಲ ಏನಿದೆ ಅದು ಕಡಿಮೆ ಇದೆ ಅಂತೇಳಿ ಯಾರಿಗೆ ಯಾವ ಸಂದೇಶವನ್ನ ಕಳಿಸ್ಬೇಕು ಆ ಒಂದು ಸಂದೇಶವನ್ನ ದೆಹಲಿಯಲ್ಲೇ ಕುಳಿತುಕೊಂಡು ಸಿಎಂ ಸಿದ್ದರಾಮಯ್ಯ ಕಳಿಸ್ಕೊಟ್ಟಿದ್ರು. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಏನು ಸಿಎಂ ಸಿದ್ದರಾಮಯ್ಯ ಈ ರೀತಿ ಒಂದು ಹೇಳಿಕೆ ಕೊಟ್ಟಿರೋದು ಸಹಜವಾಗಿ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖವಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಈ ಒಂದು ಅಸಮಾಧಾನ ಕಾರಣ ಆಗಿದೆ. ಇದರ ಬೆನ್ನಲ್ಲೇ ಈಗ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಿರುವಂತದ್ದು. ಒಂದ್ ಕಡೆ ಸಿಎಂ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ ಲೋಕೋಪಯೋಗಿ ಸಚಿವರಂತ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ನಾನು ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ಕಳೆದ 7-8 ತಿಂಗಳಿಂದ ತಮ್ಮ ಅಭಿಪ್ರಾಯನ ವ್ಯಕ್ತ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡ್ತಾ ಇದ್ದಾರೆ. ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕು ಅಂತೇಳಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನ ಹೇಳಿದರೆ, ಸದ್ಯದ ಮಟ್ಟಿಗೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಏನಿದೆ ಇದು ಆಗೋದಿಲ್ಲ. ಯಾಕಂದ್ರೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಬಿಹಾರ್ ಚುನಾವಣೆ ಬರುತ್ತೆ. ಬಿಹಾರ್ ಚುನಾವಣೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಮ್ಮೆ ಇವತ್ತು ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಒಂದು ಬಲವನ್ನ ಕಿತ್ಕೊಳ್ಬೇಕಾದ್ರೆ ಪಕ್ಷದ ಉಸ್ತುವಾರಿಯನ್ನು ಏನು ವಹಿಸಿಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕಿತ್ಕೊಳ್ಬೇಕು ಅಂತೇಳಿ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಕ್ಯಾಂಪ್ ಈಗಾಗಲೇ ನಿರ್ಧಾರ ಮಾಡಿದಂತೆ ಕಾಣಿಸ್ತಿದೆ. ಹಾಗಾಗಿ ಪದೇ ಪದೇ ರಾಜ್ಯದಲ್ಲಿ ಯಾವಾಗ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ, ಆ ಒಂದು ಚರ್ಚೆ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಕೂಡ ಮುನ್ನೆಲೆಗೆ ಬರ್ತಿದೆ. ಪ್ರವೀಣ್, ಗೋವಿಂದ, ಪಕ್ಷದ ಆಂತರಿಕ ವಿಚಾರ ಬದಲಾವಣೆ ಮಾಡಬಹುದು ಬಿಡಬಹುದು, ಅವ್ರ ಪಕ್ಷಕ್ಕೆ ಬಿಟ್ಟದ್ದು. ಆದ್ರೆ ಒಕ್ಕಲಿಗ ಸಮುದಾಯಕ್ಕೆ ಏನ್ ಮೆಸೇಜ್ ಕೊಡ್ತಾರೆ ಇವರು? ಪ್ರವೀಣ್, ಸಹಜವಾಗಿ ಯಾಕಂದ್ರೆ 2023 ನಡೆದಂತ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಈ ಹಿಂದೆ ಕಾಂಗ್ರೆಸ್ ಎಷ್ಟು ಪ್ರಮಾಣದಲ್ಲಿ ಗೆದ್ದಿದ್ರೋ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ಬೆಂಬಲಿಸಿದೆ ಅನ್ನೋದು ಕಾರಣ. ಇಷ್ಟೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಕೆಲವೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಇದೇ ಒಕ್ಕಲಿಗ ಸಮುದಾಯದ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು. ನನಗೂ ಕೂಡ ಒಂದು ಅವಕಾಶ ಕೊಡಿ, ಯಾಕಂದ್ರೆ ಹಿಂದೆ ಎಸ್.ಎಂ. ಕೃಷ್ಣ ಆಗಿದ್ರು, ದೇವೇಗೌಡರ ಆಗಿದ್ರು, ಕುಮಾರಸ್ವಾಮಿ ಅವರು ಕೂಡ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಈಗ ನಿಮ್ಮ ಮನೆ ಬಾಗ್ಲಿಗೆ ಬಂದಿದೆ, ನಿಮ್ಮ ಸಮುದಾಯದ ಹುಡುಗ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಕಿದೆ. ಹಾಗಾಗಿ ನೀವು ಹೆಚ್ಚಿನವಾದಂತಹ ಸೀಟ್ಗಳನ್ನ ಗೆಲ್ಲಿಸ್ಕೊಡಿ ದಕ್ಷಿಣ ಕರ್ನಾಟಕದಲ್ಲಿ ಅಂತೇಳಿ ಪದೇ ಪದೇ ಒಕ್ಕಲಿಗ ಕಾರ್ಡ್ ಅನ್ನ ಡಿ ಕೆ ಶಿವಕುಮಾರ್ ಬಳಸ್ಕೊಂಡಿದ್ರು. ಹಾಗಾಗಿ ಅದಕ್ಕೆ ಪೂರಕವಾದಂತಹ ಒಂದು ರಿಸಲ್ಟ್ ಕೂಡ ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಬಂದಿತ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತೇಳಿ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಶೈಲಿಯಲ್ಲಿ ಯಾವ ರೀತಿ ಅಭಿಪ್ರಾಯನ ವ್ಯಕ್ತ ಮಾಡಬೇಕು ಹಾಗಾಗಿ ಆ ಒಂದು ಅಭಿಪ್ರಾಯನ ವ್ಯಕ್ತ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಹಿಂದ ಶಕ್ತಿಯನ್ನು ಕೂಡ ಏನು ಅಷ್ಟು ಸುಲಭವಾಗಿ ಕಳ್ಕೊಳ್ಳಕ್ಕೆ ಕಾಂಗ್ರೆಸ್ ಕೂಡ ಇಷ್ಟ ಇಲ್ಲ. ಸಿಎಂ ಸಿದ್ದರಾಮಯ್ಯವ್ರನ್ನ ಮನವೊಲಿಕೆ ಮಾಡಿ ಅವ್ರನ್ನ ಅಧಿಕಾರದಿಂದ ಇಳಿಸಲೇಬೇಕು ಹೊರತು ಅವ್ರ ಮೇಲೆ ಒತ್ತಡ ಹಾಕಿ ಒಂದ್ ವೇಳೆ ಇಳಿಸಿದ್ದೆ ಆದಲ್ಲಿ ಸಹಜವಾಗಿ ರಾಜ್ಯದಲ್ಲಿ ಅಹಿಂದ ಮತಗಳು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಇಂದ ದೂರ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಕೂಡ ಇದೆ. ಇದರ ನಡುವೆ ಬಿಹಾರ್ ಚುನಾವಣೆ ಕೂಡ ನಡೀತಿದೆ. ಈ ಒಂದು ಹೊತ್ತಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಿದ್ದೇನೆ ಚರ್ಚೆ ಆದ್ರೆ ಅದೇನಾದ್ರೂ ಅಹಿಂದ ಮತಗಳು ಬಿಹಾರ್ ಚುನಾವಣೆ ಮೇಲೆ ಏನಾದ್ರು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತಾ ಅದು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಬ್ರೇಕ್ ಹಾಕಿರುವಂತದ್ದು. ಬಿಹಾರ್ ಚುನಾವಣೆ ಆದ ಬಳಿಕ ಈ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡೋಣ ಅಂತೇಳಿ ಸಿಎಂ ಮತ್ತು ಡಿಸಿಎಂ ಅವರಿಗೆ ರಾಹುಲ್ ಗಾಂಧಿ ಅವರು ಕೂಡ ಕೆ.ಸಿ. ವೇಣುಗೋಪಾಲ್ ಮುಖಾಂತರ ಒಂದು ಸಂದೇಶವನ್ನ ರವಾನೆ ಮಾಡಿದರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ನನಗೆ ಇನ್ನೂ ತಾಳ್ಮೆ ಇದೆ ಅಂತೇಳಿ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಕ್ಯಾಂಪ್ ಏನಿದೆ ಅದು ನೇರವಾಗಿ ಕಣ್ಣು ಹಾಕಿದೆ ಅಂತ ಕಾಣಿಸ್ತಾ ಇದೆ. ಪ್ರವೀಣ್, ಓಕೆ ಗೋವಿಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.